ಸರ್ ನಿನ್ನೆ ಇದು ಡಿನ್ನರ್ದು ಪೋಸ್ಟ್ಮನ್ ಆದ್ಮೇಲೆ ರಾಜಣ್ಣ ಉಪಮುಖ್ಯಮಂತ್ರಿ ಬಗ್ಗೆ ಅವ್ರ ಆಸ್ತಿ ಬರ್ಸ್ಕೊಂಡ್ಬಿಟ್ಟಿದೀವ ಅಂತ ಮಾತಾಡಿದ್ದಾರೆ. ಬಿಜೆಪಿ ಅವರು ಇದನ್ನ ದೊಡ್ಡದಾಗಿ ತಗೊಂಡು ನಗೆಪಾಟ್ಲಾಗಿದೆ ಕಾಂಗ್ರೆಸ್ ಅಂತ ಹೇಳ್ತಿದ್ದಾರೆ. ಅಲ್ಲ, ಅವ್ರದ್ದು ಸರಿ ಮಾಡ್ಕೊಳ್ಳಿ. ಬಿಜೆಪಿ ಅವ್ರ ಮೊದಲು ಅವ್ರು ಸರಿ ಮಾಡ್ಕೊಳ್ಳಿ, ಆಮೇಲೆ ನಮ್ಮ ಮೇಲೆ ಕಾಮೆಂಟ್ ಮಾಡಲಿ. ಸರ್ CLP ಕರೆದಿದ್ದೀರಿ? CLP ಕರೆದಿದ್ದಾರೆ. ಇನ್ನು ಅಜೆಂಡಾ ಏನಂತ ಗೊತ್ತಿಲ್ಲ, ಕರೆದಿದ್ದಾರೆ. ಗೊಂದಲ ಎಲ್ಲಿದೆ ಅಂತ ಫಸ್ಟ್ ಗೊಂದಲ ಇದೆಯಾ ಇಲ್ವಾ ಅಂತದ್ದು ಉತ್ತರ ಸಿಗ್ಬೇಕಲ್ಲ. ಗೊಂದಲ ಎಲ್ಲಿದೆ? ಏನು ಮುಂದೂಡಿದ್ದೀವಿ, ಅದಕ್ಕೆ ಅನೇಕ ಕಾರಣಗಳಿದ್ದಾವೆ. ಅವರು AICCನವರು ನಾವು ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ. ಭಾಗವಹಿಸಿ ಅಂತ ಅವ್ರ ಡೇಟ್ಗೆ ಮುಂದಕ್ಕೆ ಹಾಕಿದ್ದೇವೆ. ಅವ್ರು ಬಂದಾಗ ಡೇಟ್ ನಂಬಿಕೆ ಪ್ರಶ್ನೆ ಏನು ಬಂತು? ಅಲ್ಲ ರೀ, ನಂಬಿಕೆ ನೀವೇ ಕ್ರಿಯೇಟ್ ಮಾಡೋದು, ನೀವೇ ಕ್ರಿಯೇಟ್ ಮಾಡ್ತೀರಾ. ಬೆಳಗ್ಗೆ ಒಂದು ಸಾಯಂಕಾಲ ಒಂದು. ಅಲ್ಲಲ್ಲ, ನಾವು ಹೌದಪ್ಪ, ನೀವು ಯಾಕೆ ಆ ಥರ ವಿಶ್ಲೇಷಣೆ ಮಾಡ್ತೀರಿ? ಯಾರು ಅಲ್ಲಲ್ಲ, ನೆನ್ನೆ ನೀವು ಹೇಳಿದ್ದು ಮುಂದಕ್ಕೆ ಹಾಕಿದ್ದು AICCನವ್ರು ಬರ್ತಾರೆ, ಜನರಲ್ ಸೆಕ್ರೆಟರಿ ಅವರೇ ನನ್ನ ಹತ್ರನೇ ಮಾತಾಡಿ ಹೇಳಿದ್ರು, ನೋಡಿ ಮುಂದಕ್ಕೆ ನಾನು ಭಾಗವಹಿಸ್ತೇನೆ. ನಾನು ಹೇಳಿದೆ ನೀವು ಬನ್ನಿ ಭಾಗವಹಿಸಿ, ನಮ್ದೇನು ಇದರಲ್ಲಿ ಯಾವ ರಾಜಕಾರಣ ಇಲ್ಲ, ಸೀಕ್ರೆಟ್ ಮೀಟಿಂಗ್ ಏನಲ್ಲ ಇದು, ನಮ್ಮ ಸಮಸ್ಯೆಗಳು ಚರ್ಚೆ ಮಾಡಬೇಕು ಅಂತ ಸೇರ್ತಾ ಇದ್ದೇವೆ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಅದಕ್ಕೆ ನೀವೇ ಬನ್ನಿ, ನೀವೇ ಪ್ರಿಸೈಡ್ ಮಾಡಿ ಅಂತ ಹೇಳಿದೆ ನಾನು. ಅದಕ್ಕೆ ನಾನು ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಕೊಟ್ಟ ಮೇಲೆ ಮಾಡ್ತೀವಿ. ಯಾರು ಆತಂಕ ಮಾಡಿದವರು? ಯಾರು ಮಾಡಿದವರು ಆತಂಕ? ಅಲ್ಲಲ್ಲ, ಯಾರು ಗೊತ್ತಿಲ್ಲಪ್ಪ ನನಗೆ. ನನಗೆ ಗೊತ್ತಿರುವ ಹಾಗೆ ಯಾವ ಆತಂಕನೂ ಇಲ್ಲ. ಯಾರು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನೆ ನಾನು, ಯಾರು ಇಲ್ಲಿ ಆತಂಕ ಪಡ್ತಕ್ಕಂಥ ಅಗತ್ಯತೆ ಇಲ್ವೇ ಇಲ್ಲ. ಸುಮ್ಮನೆ ಅವ್ರು ಯಾರು ಹೇಳಿದ್ರು, ನೀವೇನು ಹೇಳಿದ್ರು, ಅವ್ರೇನು ಹೇಳ್ತೀರಾ ಅಂದರೆ ಅದು ಆಗೋದಿಲ್ಲ. ಅದು ಇಲ್ಲಿ ಮುಂದೇನಿಲ್ಲ, ಏನಿಲ್ಲ. ಹಾಸನದಲ್ಲೂ ಒಂದು ಅಹಿಂದ ಆಗ್ಬೇಕಿತ್ತು, ಅದು ಪಕ್ಷದ ಇದ್ರಲ್ಲಾಯ್ತು. ಇವಾಗ ಇದೊಂದು ಆಗ್ಬೇಕಿತ್ತು, ಇದನ್ನು ಒಂದ್ ಕಡೆ ಡೀರೇಲ್ ಮಾಡ್ದಂಗೆ ಆಯ್ತು. ಅಲ್ಲ, ನಾವು ನಾನೆಲ್ಲಾದ್ರೂ ಪಕ್ಷದಿಂದ ಹೊರತುಪಡಿಸಿ ಮಾಡ್ತೀವಿ ಅಂತ ಹೇಳಿದ್ವಾ? ಯಾರೋ ನೋಡ್ರಿ, ವಿಶ್ಲೇಷಣೆಗೆ ಮಾಡೋದಕ್ಕೆಲ್ಲ ನಾನು ಉತ್ತರ ಹೇಳಕ್ಕಾಗತ್ತಾ? ಅಲ್ಲಪ್ಪ, ನೀವು ಒಬ್ಬೊಬ್ರು ಒಂದೊಂದು ಚಾನೆಲ್ನವರು ಒಬ್ಬೊಬ್ರು ಅನಾಲಿಸಿಸ್ ಮಾಡ್ತೀರಿ. ಒಬ್ರು ಮಾಡಿದ್ದ ಅನಾಲಿಸಿಸ್ ಇನ್ನೊಬ್ರು ಮಾಡ್ತೀರಾ? ಅದೇ ಲೈನ್ ತಗೊಳ್ತೀರಾ? ತಗೊಳಲ್ಲ. ನೀವೇ ಬೇರೆ ಲೈನ್ ತಗೊಳ್ತೀರಾ, ಅವರೇ ಬೇರೆ ಲೈನ್ ತಗೊಳ್ತಾರೆ. ಹಂಗೆ ಅಲ್ವಾ ನಮ್ದೂನೆ. ಯಾರಿಗೆ ಅಂತ ಹೇಳ್ಬಿಡಿ, ನಾನು ಹೇಳ್ತೀನಿ. ಅವರಿಗೆ ಹೇಳಿದಾರ ಹಂಗಂತ? ನೋಡಿ, ಸುಮ್ಮನೆ ಎಲ್ಲ ಹೇಳೋದು ಬೇಡ. DK ಶಿವಕುಮಾರ್ ಅವರು ಹೇಳಿದಾರ ನಮಗೆ ಆತಂಕ ಇದೆ ಅಂತ ಹೇಳಿದಾರ? ನಾನು ನಿನ್ನೆ ನಾನು ಇಡೀ ದಿವಸ ಜೊತೆಯಲ್ಲಿದ್ದೀವಿ, ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀವಿ. ನಾವು ಆತಂಕ ಇದೆ, ನನಗೆ ಆತಂಕ ಇದೆಯಪ್ಪ ನಿಮ್ದು ಅಂತ ಅವ್ರು ಹೇಳೇ ಇಲ್ಲ ನನಗೆ. ಗೊತ್ತಿಲ್ಲಪ್ಪ, ಅದು ನನ್ಗೆ ಗೊತ್ತಿಲ್ಲ. ಅವ್ರು ನಿಮ್ಮ ಹತ್ರ ಹೇಳಿದಾರ? ಅಲ್ಲಲ್ಲ, ಗೊತ್ತಿಲ್ಲ. ಅದು ಯಾರನ್ನ ಕೇಳ್ಬೇಕು ಈಗ ನಾವು? 15ನೇ ತಾರೀಕು ಡೆಲ್ಲಿನಲ್ಲಿ ಹೊಸ AICC ಕಚೇರಿ. ಹೌದು, ಬಹಳ ದಿವಸದಿಂದ ಅದು ನೆನೆಗುದಿಗೆ ಬಿದ್ದಿತ್ತು. 2009ರಲ್ಲೇ ಅದಕ್ಕೆ ಅಡಿಗಲ್ಲಿ ಹಾಕಿದ್ರು, 90ರಲ್ಲಿ. ಅದು ಈಗ ರೆಡಿಯಾಗಿದೆ, ಉದ್ಘಾಟನೆ ಮಾಡ್ತಾ ಇದ್ದಾರೆ. DCM ಪ್ರತಂಗಿರಾವ್